महालक्ष्मी च विद्महे विष्णुपत्नी च धीमहि तन्नो लक्ष्मीः प्रचोदयात्। ओम भारती करुणापात्रं भारती पदभूषणं भारती पदमारूढं भारती तीर्थमाश्रये हरिः ओम। समस्त कन्नಡ ಕುಲಕೋಟಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ। ನಮ್ಮ ನಿನ್ನೆಯ ಸಂಚಿಕೆಯಲ್ಲಿ ಗೃಹಿಣಿಯ ಕರ್ತವ್ಯಗಳಲ್ಲಿ ಮೊಟ್ಟ ಮೊದಲನೇ ಕರ್ತವ್ಯವಾದಂತಹ ಹೊಸ್ತಲು ಪೂಜೆ ನಂತರದಲ್ಲಿ ಒಲೆ ಹಚ್ಚಬೇಕಾದರೆ ಮಾಡಬೇಕಾದಂತಹ ಕನಿಷ್ಠ ಸಂಪ್ರದಾಯ ಸಂಸ್ಕಾರ ಹೇಳ್ತಾ ಇದ್ದೆ। ಅಷ್ಟೇ ಮುಖ್ಯವಾದಂತಹ ಇನ್ನೊಂದು ದೊಡ್ಡ ಕರ್ತವ್ಯ ಮನೆ ಮಂದಿಗೆಲ್ಲ ಇರತಕ್ಕಂಥದ್ದು ಅಂದರೆ ಹೊಸ್ತಲು ಪೂಜೆಯ ಮಹತ್ವ ಎಷ್ಟು ಮಟ್ಟಿಗಪ್ಪ ಅಂತಂದರೆ ಹೊಸ್ತಲು ಪೂಜೆ ಆಗದೆ ಮನೆಯಿಂದ ಹೊರಗಡೆ ದಾಟತಕ್ಕಂಥದ್ದು, ಅದರಲ್ಲೂ ಕೂಡ ಹಣ ತಗೊಂಡು ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಬಹಳ ನಿಷಿದ್ಧವಾದಂಥದ್ದು ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ಸಂಸ್ಕೃತಿಯಲ್ಲಿ। ಹಣ ಮಹಾಲಕ್ಷ್ಮಿಯ ಪ್ರತೀಕ ಪ್ರತಿರೂಪ। ಆದರೆ ಇವತ್ತಿನ ನಗರ ಜೀವನದಲ್ಲಿ ಜಂಜಾಟದಲ್ಲಿ ಬೆಳಗಾಗೆದ್ದು ಮುಖ ತೊಳಿದೇನೆ ಹೊಸ್ತಲು ಪೂಜೆ ಮಾಡದೇನೆ ಹಾಲು ತರೋದಕ್ಕೋ ಅಥವಾ ಇನ್ಯಾವುದೋ ಒಂದು ಸಾಮಗ್ರಿ ಖರೀದಿ ಮಾಡೋದಕ್ಕೋ ಸ್ವಲ್ಪ ದುಡ್ಡನ್ನು ಜೇಬಿಗೆ ಹಾಕ್ಕೊಂಡು ಆಚೆ ಹೋಗ್ತಕ್ಕಂಥ ಒಂದು ಪದ್ಧತಿ ಬಹಳ ಜನಗಳಲ್ಲಿ ಕಂಡು ಬರ್ತಾ ಇದೆ। ನಮ್ಮ ಪದ್ಧತಿ, ಪರಂಪರೆ, ಶಾಸ್ತ್ರ, ಸಂಪ್ರದಾಯ, ಸಂಸ್ಕಾರದಲ್ಲಿ ಇದು ಬಹಳ ನಿಷಿದ್ಧವಾದಂತಹದ್ದು। ಶುಚಿರ್ಭೂತರಾಗಿ ಹೊಸ್ತಲು ಪೂಜೆಯ ನಂತರವೇ ಮನೆ ಯಜಮಾನ ಹೊಸ್ತಲು ದಾಟಬೇಕೇ ಹೊರತಾಗಿ ಅದಕ್ಕೆ ಮುಂಚೆ ಹೊಸ್ತಲು ದಾಟಿ ಹೋಗ್ತಕ್ಕಂಥದ್ದು ಅಥವಾ ಹೊಸ್ತಲು ದಾಟಿ ಹಣ ತಗೊಂಡು ಹೊಸ್ತಲು ದಾಟ ಆಚೆ ದಾಟತಕ್ಕಂಥದ್ದು ಮಹಾಲಕ್ಷ್ಮಿಯನ್ನ ಮನೆಯಿಂದ ಹೊರಗೆ ಎಳೆದಷ್ಟು ದೊಡ್ಡ ಘೋರ ಅಪರಾಧ ಅದು। ಅದರಿಂದ ತಮ್ಮ ಅಭಿವೃದ್ಧಿಗೆ, ಭಾಗ್ಯಕ್ಕೆ ದೊಡ್ಡ ಮಟ್ಟದ ಕೊಡಲಿ ಏಟದು। ಯಾವುದೇ ಸಂದರ್ಭದಲ್ಲೂ ಬೆಳಗಿನ ಜಾವ 3 ಗಂಟೆಯ ನಂತರ ತಾವು ಮನೆಯಿಂದ ಆಚೆ ದಾಟಬೇಕು ಅಂತಂದ್ರೆ ಬಹಳ ಎಮರ್ಜೆನ್ಸಿ ಅಕೇಶನ್ ಬೇರೆ, ಏನೋ ಬಹಳ ದೊಡ್ಡ ಮಟ್ಟದ ಅನಾರೋಗ್ಯವೋ ಅಥವಾ ಇನ್ನೇನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇದೆಯೋ, ಅದರ ಹೊರತಾಗಿ ನಿತ್ಯ ಜೀವನದಲ್ಲಿ ತಾವು ಮನೆಯಿಂದ ಪ್ರಯಾಣ ಸಲುವಾಗಬಹುದು, ವಾಕಿಂಗಿಗೆ ಹೋಗೋದಾದ್ರಾಗ್ಬೋದು ಅಥವಾ ಇನ್ಯಾವುದೇ ಕಾರಣಕ್ಕಾಗಿ ತಾವು ಆಚೆ ಹೋಗಬೇಕಾದ್ರೆ ಹೊಸ್ತಲು ಪೂಜೆ ಆಗಿರಬೇಕು। ಅದೇ ಥರದಲ್ಲೇ ಹಣ ತಗೊಂಡು ನೀವು ಮನೆಯಿಂದ ಆಚೆ ಹೋಗೋದಾದ್ರೆ ಹಾಲು ತರೋದಕ್ಕಾಗಿ, ತರಕಾರಿ ತರೋದಕ್ಕಾಗಿ, ಇನ್ನೇನೋ ಬೆಳಗಿನ ಅತ್ಯವಶ್ಯಕವಾದ ವಸ್ತು ಮರೆತು ಬಿಟ್ಟಿರ್ತೀರ ಅದು ತರೋದಕ್ಕಾಗಿ ಹಣ ತಗೊಂಡು ಆಚೆ ಹೋಗ್ತಕ್ಕಂಥದ್ದು ಪೂರ್ಣ ನಿಷಿದ್ಧ, ಹೊಸ್ತಲು ಪೂಜೆ ಆಗದೇನೆ। ಅದನ್ನ ಪಾಲಿಸಬೇಕಾದಂತಹದ್ದು ಗೃಹಿಣಿ। ಹಾಗಾಗಿ ಮೊಟ್ಟ ಮೊದಲನೇ ಕೆಲಸವೇ ಹೊಸ್ತಲು ಪೂಜೆ ಅಂತ ಹೇಳೋದು। ಎಂತಹ ಅದ್ಭುತವಾದಂತಹ ಕಲ್ಪನೆ ನೋಡಿ। ನಮ್ಮ ನಂಬಿಕೆ ಮತ್ತು ಪರಂಪರೆ ದ್ವಾರದಲ್ಲಿ ಭಾಗ್ಯಲಕ್ಷ್ಮಿ ಮತ್ತು ಜ್ಯೇಷ್ಠಾಲಕ್ಷ್ಮಿ ಅಥವಾ ದರಿದ್ರಲಕ್ಷ್ಮಿ ಇಬ್ಬರು ಕಾಯ್ತಾ ಇರ್ತಾರೆ। ಯಾವಾಗ ಹೊಸ್ತಲು ಪೂಜೆ ಮಾಡದೇನೆ ನಾವು ಮನೆಯ ಉಪಯೋಗ, ಮನೆಯ ವ್ಯವಹಾರ ಪ್ರಾರಂಭ ಮಾಡ್ತೀವಿ, ಆಗ ಭಾಗ್ಯಲಕ್ಷ್ಮಿ ಮನೆಗೆ ವಿಮುಖಳಾಗಿ ಹೊರ ಹೋಗ್ತಾಳೆ, ದರಿದ್ರಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಅಂತಕ್ಕಂಥ ಒಂದು ನಂಬಿಕೆ, ಸಿದ್ಧಾಂತ ನಮ್ಮ ಭಾರತೀಯ ಸಿದ್ಧಾಂತ। ಇದರ ಜೊತೆಗೆ ಇಷ್ಟೇ ಮುಖ್ಯವಾದಂತಹದ್ದು ಅಂದರೆ ಸಮಯದ ಅಭಾವದಿಂದ ಬಹಳಷ್ಟು ಜನ ಗೃಹಿಣಿಯರು, ಅದರಲ್ಲೂ ನಗರ ಪ್ರದೇಶದಲ್ಲಿ ಇರತಕ್ಕಂತಹ ಗೃಹಿಣಿಯರು, ಕೆಲಸ ಮಾಡ್ತಕ್ಕಂತಹ, ಉದ್ಯೋಗ ಮಾಡ್ತಾ ಇರತಕ್ಕಂತಹ ಗೃಹಿಣಿಯರು ಸಮಯ ಉಳಿಸೋದಕ್ಕಾಗಿ ಬೆಡ್ರೂಮಿಂದ ಸೀದಾ ಅಡುಗೆ ಮನೆಗೆ ಬಂದು ಅಲ್ಲಿ ಹಾಲನ್ನು ಬಿಸಿ ಮಾಡಿಸೋದಕ್ಕೋ ಅಥವಾ ಕಾಫಿ ಮಾಡೋದಕ್ಕೋ ಇಟ್ಬಿಟ್ಟು ಆಮೇಲೆ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ಬರ್ತಕ್ಕಂಥ ಒಂದು ದುರಭ್ಯಾಸ ಕಂಡು ಬರ್ತಾ ಇದೆ। ಇದು ತಮ್ಮ ಸಂಸಾರದ ನೆಮ್ಮದಿಗೆ ಭಂಗ ತರೋದರಲ್ಲಿ ಸಂಶಯವಿಲ್ಲ। ಶುಚಿರ್ಭೂತರಾಗದೇನೆ ಅಡುಗೆ ಮನೆ ಪ್ರವೇಶ ಮಾಡತಕ್ಕಂಥದ್ದು ನಿಷಿದ್ಧ। ಪ್ರವೇಶ ಅಂತಂದ್ರೆ ಒಂದು ಲೋಟ ನೀರು ಕುಡಿಯೋದಕ್ಕಾಗಿ ಪ್ರವೇಶ ಮಾಡ್ತಕ್ಕಂಥದ್ದು ಸರಿ, ಆದರೆ ಅಲ್ಲಿ ಅಡುಗೆಯ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು ನಿಷಿದ್ಧ। ದೈಹಿಕ ಸ್ವಚ್ಛತೆ ಜೊತೆಗೆ ಆ ಒಂದು ನಿದ್ರಾವಸ್ಥೆಯಿಂದ ಹೊರಬಂದು ಕನಿಷ್ಠ ಒಂದು ಮುಖ ಪ್ರಕ್ಷಾಳನ ಅದು ನಮ್ಮ ಆದ್ಯ ಕರ್ತವ್ಯ। ಎಲ್ಲ ಗೃಹಿಣಿಯರು ಗಮನಿಸಬೇಕಾದಂತಹದ್ದು ನೇರವಾಗಿ ಬೆಡ್ರೂಮ್ ಇಂದ
ಕಿಚನ್ನಿಗೆ ಬಂದು ಅಲ್ಲಿ ಒಲೆ ಹಚ್ಚಿಬಿಟ್ಟು ಅಲ್ಲಿ ಹಾಲನ್ನು ಇಟ್ಬಿಟ್ಟು ಹೋಗಿ ಮುಖ ತೊಳಿತಕ್ಕಂಥ ಅಭ್ಯಾಸ ಇದ್ದರೆ ಅದನ್ನು ಬದಲಾಯಿಸ್ಕೊಳ್ಬೇಕಾದ್ದು ಅತ್ಯವಶ್ಯಕ. ತಮ್ಮ ಮತ್ತು ತಮ್ಮ ಕುಟುಂಬದ ತಮ್ಮ ಮಕ್ಕಳ ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ಇದು ಅತ್ಯವಶ್ಯಕವಾದಂಥದ್ದು. ಅಗ್ನಿದೇವನ ಆವಾಹನೆ ಬಹಳ ಸಣ್ಣ ಕೆಲಸವೇನೂ ಅಲ್ಲ. ನಮ್ಮ ಜಠರಾಗ್ನಿಯ ತೃಪ್ತಿಗಾಗಿ ಆಹಾರವನ್ನು ಬೇಯಿಸ್ತಕ್ಕಂತಹ ಪವಿತ್ರವಾದಂತಹ ಸ್ಥಳ ಅದು. ಅಲ್ಲಿ ನಾವು ತಯಾರು ಮಾಡ್ತಕ್ಕಂಥ ಆಹಾರ ಸಾತ್ವಿಕವಾಗಿದ್ದು, ಆರೋಗ್ಯಪೂರ್ಣವಾಗಿದ್ದು, ಮಿತವ್ಯಯವಾಗಿದ್ದು, ನಮಗೆ ನೆಮ್ಮದಿ ಮತ್ತು ಆರೋಗ್ಯಕರವಾದಂತಹ ಪರಿಪೂರ್ಣವಾದ ಜೀವನ ಕೊಡಬೇಕಾದ್ರೆ ಆ ಒಂದು ಕ್ರಿಯೆಗೆ ಉತ್ತಮವಾದಂತಹ ಸಂಸ್ಕಾರ ಮತ್ತು ಶುದ್ಧಿಯಾದಂತಹ ಸಂಸ್ಕಾರ ಅತ್ಯವಶ್ಯಕ. ಇದರ ಹೊರತಾಗಿ ಯಾವುದೇ ಕಾರಣಕ್ಕೂ ಕೂಡ ಆಹಾರವನ್ನು ಬೇಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಟ್ಟ ಯೋಚನೆಗಳು, ಕೆಟ್ಟ ರೀತಿಯ ಒಂದು ಸಿನಿಮಾ ವೀಕ್ಷಣೆ ಅಥವಾ ಟಿವಿಯ ವೀಕ್ಷಣೆ, ಇದು ಈ ಒಂದು ವೀಕ್ಷಣೆ ಕೂಡ ಆ ಒಂದು ದುರ್ಗುಣ ನಾವು ಬೇಯಿಸ್ತಕ್ಕಂಥ ಆಹಾರಕ್ಕೂ ಬರುತ್ತೆ ಅಂತಕ್ಕಂಥ ನಂಬಿಕೆ, ಸಿದ್ಧಾಂತ ಮತ್ತು ಅನುಭವ ಸಿದ್ಧಾಂತ ಕೂಡ. ಹಾಗಾಗಿ ಸಾತ್ವಿಕತೆ ಇರಬೇಕಾದರೆ ಅಲ್ಲೊಂದಿಷ್ಟು ಸಂಸ್ಕಾರ, ಆ ಸಂಸ್ಕಾರಕ್ಕೆ ಒಂದಿಷ್ಟು ಶ್ರಮ, ಆ ಶ್ರಮದಿಂದ ಸಂಸ್ಕಾರ, ಸಂಸ್ಕಾರದಿಂದ ಸಾತ್ವಿಕತೆ, ಸಾತ್ವಿಕತೆಯಿಂದ ನಿಮ್ಮ ಅಭಿವೃದ್ಧಿ, ಶ್ರೇಯಸ್ಸು. ಇದು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಇನ್ನು ಊಟ ಬಡಿಸ್ತಕ್ಕಂತಹ ಪದ್ಧತಿ ಹೇಗಿದೆ ಇಲ್ಲಿ ನೋಡಿ. ಊಟ ಅಂತಕ್ಕಂಥದ್ದು ಬಹಳ ಸಿಂಪಲ್ ಆಗಿ ಕಾಣಿಸ್ಬೋದು. ಆತ್ಮಯಜ್ಞ, ಭೋಜನ ವಿಧಿ ಅಂತ ಕರೆದ್ರು. ಆ ಭೋಜನ ವಿಧಿ ಹೇಳೋದಕ್ಕೆ ಪ್ರಾಯಶಃ ನನಗೆ ಈ ದಿನ ಹೆಚ್ಚಿನ ಸಮಯ ಸಾಕಾಗಲಾರದು. ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥದ್ದು, ಬೆಡ್ರೂಮ್ನಲ್ಲಿ, ಅದರಲ್ಲೂ ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು, ಕಾಫಿ ಕುಡಿತಕ್ಕಂಥದ್ದು ಅಶಾಸ್ತ್ರೀಯ. ಕೇವಲ ತುಂಬ ದೊಡ್ಡ ಮಟ್ಟದ ರೋಗಿಗಳಿಗೆ ಮಾತ್ರವೇ ಅದಕ್ಕೆ ಅವಕಾಶ ಇದೆಯೇ ಹೊರತಾಗಿ, ದೈಹಿಕವಾಗಿ ಪೂರ್ಣ ಅವಲಂಬಿತರಾದಂತಹ ರೋಗಿಗಳ ಹೊರತಾಗಿ ಹಾಸಿಗೆ ಮೇಲೆ ಕೂತು ಅಲ್ಲಿ ನಾವು ಆಹಾರ ಸೇವನೆಯಾಗಲಿ, ಪಾನೀಯ ಸೇವನೆಯು ಬಹಳ ನಿಷಿದ್ಧವಾದಂತಹದ್ದು. ಯಾಕೆಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವನ್ನು ಕೊಟ್ಟಂತಹ ದೊಡ್ಡ ಸಂಸ್ಕಾರ ಈ ಭಾರತೀಯ ಸಂಸ್ಕಾರ. ತಾವು ಬೆಡ್ರೂಮ್ನಲ್ಲಿ ಟಿವಿ ಇಟ್ಕೊಂಡಿದ್ದು, ಆ ಟಿವಿ ನೋಡ್ತಾ ಹಾಸಿಗೆ ಮೇಲೇನೆ ಏನೋ ಒಂದು ತಿಂಡಿನೋ ಊಟನೋ ತಗೊಂಡು ಹೋಗಿ ಕಾಲು ನೀಡ್ಕೊಂಡು ತಿಂತಾ ಇರ್ತಕ್ಕಂಥದ್ದು, ಇದು ಆರೋಗ್ಯ ದೇವತೆಗೆ ಅಪಮಾನ ಮಾಡತಕ್ಕಂಥ ಒಂದು ಗರಿಷ್ಠ ಮಟ್ಟ. ತಮ್ಮ ಆರೋಗ್ಯ ಪರಿಪೂರ್ಣವಾಗಿರಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ನಿಯಮ, ನೀತಿ ಅಂತಕ್ಕಂಥದ್ದು. ಆ ನಿಯಮ, ನೀತಿ ಮತ್ತು ಸಂಸ್ಕಾರ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಸಮಸ್ತ ಸನ್ಮಂಗಳಾನಿ ಭವಂತು.